ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವಶನ್ ಪೇಪರ್ಗೆ ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. ಈಗಾಗಲೇ ನಾನು ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಇಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮೊದಲನೇ ಕ್ವಶನ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್. ಇಲ್ಲಿ ಕ್ವಶನ್ ಟ್ಯಾಗ್ನ ನಾವು ಸೂಟಬಲ್ ಇರೋಂಥದ್ದು ಬರೀಬೇಕು. ಆಪ್ಷನ್ ಸಿ ಆಗುತ್ತೆ, ಡಿಡಂಟ್ ದೇ ಅನ್ನೋದು ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫೈನೈಟ್ ಅಂತ ಕೇಳಿದ್ದಾರೆ. ವಿ ಸೆಂಟ್ ಎ ಸರ್ವರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆಸ್ ಟು ಮೇಕ್ ಎ ಡಿಡ್. ಇದಕ್ಕೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಇಲ್ಲಿ ಅಂಡರ್ಲೈನ್ ಮಾಡಿರೋಂಥದ್ದಕ್ಕೆ ನಾವು ಬರಿಬೇಕಾಗತ್ತೆ. ಇದಕ್ಕೆ ನಾವಿಲ್ಲಿ ನೋಡೋದಾದರೆ ಆಪ್ಷನ್ ಬಿ ರೈಟ್ ಆನ್ಸರ್. ರಿಕ್ವೆಸ್ಟಿಂಗ್, ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತ ಅಂದರೆ ನೀವು ಪ್ಲೀಸ್ ಅಂತ ಇರೋದ್ರಿಂದ ಅಲ್ಲಿ ನಮಗೆ ರಿಕ್ವೆಸ್ಟನ್ನು ನಾವು ಮಾಡ್ಕೋತಾ ಇರೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಫೋರ್ತ್ ಕ್ವಶನಿಗೆ ರೈಟ್ ಆನ್ಸರ್ ಸಿ ಬರುತ್ತೆ, ವುಡಂಟ್ ಹ್ಯಾವ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೇಳಿದ್ದಾರೆ. ಫಿಫ್ತ್ ಕ್ವಶನಲ್ಲಿ ನಾವು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆ್ಯಸ್ ಒನ್ ಸಿಲಬಲ್ ಅಂತ ಇದೆ. ಸೊ ಇದಕ್ಕೆ ಕಾಮ್ ಅನ್ನೋದು ರೈಟ್ ಆನ್ಸರ್ ಬರುತ್ತೆ. ಸಿಕ್ಸ್ತ್ ಕ್ವಶನಿಗೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲಗೇಟಿವ್ ವರ್ಡ್ ಇನ್ ದ ಕಾಲಮ್ ಬಿ. ಟೇಬಲ್ಲು ಇಲ್ಲಿ ಕಾಲಮ್ ಬಿ ಕೊಟ್ಟಿದ್ದಾರೆ, ಯಾವುದ್ರ ಜೊತೆ ಮ್ಯಾಚ್ ಆಗುತ್ತೆ? ಕ್ಲಾತ್. ಟೇಬಲ್ ಕ್ಲಾತ್ ಮ್ಯಾಚ್ ಆಗುತ್ತೆ. ಸೊ ಸೆವೆಂತ್ ಕ್ವಶನ್ನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕೇಳಿದ್ದಾರೆ. ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಇಲ್ಲಿ ದ ಅನ್ನೋದು ಬರುತ್ತೆ, ದ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಏಯ್ತ್ ಕ್ವಶನ್ನ ನಾವಿಲ್ಲಿ ನೋಡೋದಾದರೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ಕ್ವಿಕ್ಲಿ ಅನ್ನೋದು ನಮಗೆ ಏನಾಗುತ್ತೆ? ಅಡ್ವರ್ಬ್ ಆಗುತ್ತೆ. ನೈನ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟಬಲ್ ಲಿಂಕರ್ ಅಂತ ಕೇಳ್ತಾ ಇದ್ದಾರೆ. ನಂದಿನಿ ವರ್ಕ್ ಹಾರ್ಡ್ ಡ್ಯಾಶ್ ಶಿ ಡಿಡಂಟ್ ಗೆಟ್ ಗುಡ್ ರಿಸಲ್ಟ್. ನಂದಿನಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಆದರೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ, ಆದರೆ ಅಂತ ಬಂತು. ಸೊ ಇಲ್ಲಿ ಸೂಟಬಲ್ ಯಾವ್ದು ಬಂತು? ಬಟ್ ಅನ್ನೋದು ಬಂತು. ನೆಕ್ಸ್ಟ್ ಟೆಂತ್ ಕ್ವಶನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದ್ದಾರೆ. ದ ಕಿಂಗ್ ಫಾಟ್ ಡ್ಯಾಶ್ ಏಸ್ ವಾಟ್ ಇನ್ ದ ವಾರ್. ಇಲ್ಲಿ ಸರಿಯಾದ ಉತ್ತರ ವಿತ್ ಬರುತ್ತೆ, ದ ಕಿಂಗ್ ಫಾಟ್ ವಿತ್ ಅಂತ ಬರುತ್ತೆ. ನೆಕ್ಸ್ಟ್ 11th ಕ್ವಶನ್ನ ನಾವಿಲ್ಲಿ ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಇಲ್ಲಿ ನಮಗೆ ಪ್ರಿಯಾಂಕಾ ವಾಸ್ ವೈಟಿಂಗ್ ಫಾರ್ ಅವರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ. ವಾಸ್ ವೈಟಿಂಗ್ ಬರುತ್ತೆ. 12th ಕ್ವಶನ್, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಡೆವಲಪ್ ಇರೋದು ಡೆವಲಪ್ಮೆಂಟ್ ಆಗುತ್ತೆ. ನೆಕ್ಸ್ಟ್, ಯೂಸ್ ದ ವರ್ಡ್ ವಾಕ್ ಆ್ಯಸ್ ನೌನ್ ಇನ್ ದ ಸೆಂಟೆನ್ಸ್. ವಾಕ್ನ ನಾವು ನೌನಾಗಿ ಯೂಸ್ ಮಾಡಬೇಕು. ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತ ಬರೆದ್ರೂ ನಡೆಯುತ್ತೆ. ಚೇಂಜ್ ಇನ್ ಟು ಎ ಕಂಪ್ಯಾರೇಟಿವ್ ಡಿಗ್ರಿ. ಸೊ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಇಲ್ಲಿ ವಿಜಯ್ ಈಸ್ more intelligent than any other student in the class ಅಂತ ಬರಿಬೇಕು. ನೆಕ್ಸ್ಟು 15th ಕ್ವಶನ್, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಿದ್ರೆ ಇಲ್ಲಿ ಯಾವ ರೀತಿಯಾಗಿ ಬರೀತೀರಾ? ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ದ ಡಾಕ್ಟರ್ಸ್. ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂತ ಬರೀಬೇಕು. ನೆಕ್ಸ್ಟ್ 16th ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಎ ರಿಪೋರ್ಟೆಡ್ ಸ್ಪೀಚ್. ಅಂಡರ್ಲೈನ್ ಮಾಡಿರೋ ಅಂಥದ್ದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಆಗಿ ಚೇಂಜ್ ಮಾಡಿದರೆ ನಮಗೆ ಯಾವ ರೀತಿಯಾಗಿ ಬರುತ್ತೆ? ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಇರೋದಿಲ್ಲಿ ಈ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಈಸ್ ನೇಟಿವ್ ಪ್ಲೇಸ್ ಅಂತ ಬರುತ್ತೆ. ನೆಕ್ಸ್ಟ್ 17th ಕ್ವಶನಲ್ಲಿ ನಮಗೆ ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ 2 ಎರರ್ಸ್ ಕೊಟ್ಟಿರೋಂಥ ಸೆಂಟೆನ್ಸಲ್ಲಿ 2 ಎರರ್ ಇದೆ, ನೋಡೋಣ. ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕ್. ಸೊ ಇಲ್ಲಿ ನಮಗೆ ಅಡ್ವರ್ಬಲ್ ಮಿಸ್ಟೇಕ್ ಏನಾಗುತ್ತೆ? ಫ್ರ್ಯಾಂಟಿಕ್ ಇರೋದು ಫ್ರ್ಯಾಂಟಿಕಲಿ ಆಗುತ್ತೆ. ಸೊ ಫ್ರ್ಯಾಂಟಿಕಲಿ ಆಗುತ್ತೆ. ನೆಕ್ಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೇಳಿದರೆ, ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ? ನಮಗೆ ಎಮರ್ಜೆನ್ಸಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಎಮರ್ಜೆನ್ಸಿ ಸ್ಪೆಲ್ಲಿಂಗ್ EMERGENCY ಎಮರ್ಜೆನ್ಸಿ. ಸೊ ಇಷ್ಟು ಬರೋದ್ರೆ 2 ಮಾರ್ಕ್ಸು.
ನೆಕ್ಸ್ಟ್ 18th ಕ್ವಶನಿನ ಥಿಯರಿ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ. ಆ ವೀಡಿಯೋಸ್ ಎಲ್ಲ ನಿಮ್ಮ ಫೈನಲ್ ಎಕ್ಸಾಮಿಗೆ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್. ಸೊ ಇದನ್ನೆಲ್ಲ ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಟೋರಿ ಡೆವಲಪ್ ಕೂಡ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಪಿಕ್ಚರ್ ಸ್ಟಡಿ ಅದು ಕೂಡ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪೊಯಮ್ ಎಲ್ಲ ಬರೆದಿರ್ತೀರಾ, ಪ್ಯಾಸೇಜ್ ಕೂಡ ಬರೆದಿರ್ತೀರಾ. ಸೊ ಇಲ್ಲಿ ನಿಮಗೆ 2 ಕ್ವಶನ್ ಕೇಳಿರೋದು. ಅದರಲ್ಲಿ ನೋಡೋಣ. ವಾಟ್ ಕೈಂಡ್ ಆಫ್ ಸಿಟೀಸ್ ಶುಡ್ ಎಜುಕೇಷನ್ ಪ್ರೊಡ್ಯೂಸ್. ಮೊದಲನೇ ಕ್ವಶನಿಗೆ ಅದರ್ ಬಿಲೀವ್ ದಟ್ ಎಜುಕೇಷನ್ ಶುಡ್ ಏಮ್ ಸ್ಲೋಲಿ ಅಟ್ ಮೇಕಿಂಗ್ ಗುಡ್ ಸಿಟಿಸನ್ಸ್ ಆ್ಯಂಡ್ ಗುಡ್ ಪ್ಯಾಟ್ರಿಯಾಟ್ಸ್ ಅಂತ ಬರುತ್ತೆ. ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ದು ಏನು ಕ್ವಶನ್ ಕೊಟ್ಟಿದ್ದಾರೆ ನಮಗೆ, ವಾಟ್ ಡೂ ಸಮ್ ಪೀಪಲ್ ಥಿಂಕ್ ಟು ಬಿ ಏಮ್ ಆಫ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಸರಿ, ನಾನು ಅದು ಹೇಳಿದ ಕ್ವಶನ್ನು ಬಿಗೆ ಆಯಿತಾ. ಸಮ್ ಪೀಪಲ್ ಬಿಲೀವ್ ದಟ್ ಎಜುಕೇಷನ್ ಶುಡ್ ಬಿ ಏಮ್, ಈ ಲೈನ್ ಏನಿದೆ ಸೊ ಇದೇನಿದೆ ನಿಮಗೆ ಬಿಗೆ ಆನ್ಸರು. ಓಕೆನಾ. ನೆಕ್ಸ್ಟು ಇನ್ನು ಎಲ್ಲ ಅಟೆಂಡ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಲೆಟರ್ ರೈಟಿಂಗು ಹೇಳಿದ್ದೆ. ಸೊ ನಾನು ಫಾರ್ಮೆಟ್ನ ತಿಳ್ಕೊಂಡಿದ್ದೆ, ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ. ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೋಷಿಯಲ್ ಸೈನ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಅನುಕೂಲ ಆಯಿತು ಅಂತಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.